ಇಕ್ಕಳದಲ್ಲಿ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಸಿಲುಕಿಕೊಂಡಿದ್ದಾರೆ. ಶಾಸಕ ಪಪ್ಪಿ ವಿರುದ್ಧ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ನ ಕೇಸ್ ದಾಖಲಾಗಿರುವಂಥದ್ದು. ಇಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದೆ. ಇವತ್ತಿಗೆ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಪರಪ್ಪನ ಅಗ್ರಹಾರದ ಜೈಲು ಪಾಲಾಗ್ತಾರಾ ಅಥವಾ ಮತ್ತೊಮ್ಮೆ ಕಸ್ಟಡಿಗೆ ಪಡೆದುಕೊಳ್ತಾರಾ? ಮಧ್ಯಾಹ್ನದ ಬಳಿಕ ಕೋರ್ಟ್ಗೆ ಹಾಜರುಪಡಿಸುವುದಕ್ಕೆ ಇಡಿ ರೆಡಿಯಾಗಿದೆ. ಪ್ರಕರಣದ ಹೆಚ್ಚಿನ ತನಿಖೆಗಾಗಿ ಕಸ್ಟಡಿಗೆ ಕೇಳೋದಕ್ಕೆ ಇಡಿ ರೆಡಿ ಇದೆ. ಸದ್ಯ ಶಾಸಕ ವೀರೇಂದ್ರ ಪಪ್ಪಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗಿದೆ. ಮೆಡಿಕಲ್ ಟೆಸ್ಟ್ ನ್ಯಾಯಾಧೀಶರ ಎದುರು ಹಾಜರುಪಡಿಸುವ ಮೊದಲು ನಡೆಸುವಂತಹ ಒಂದು ಪ್ರಕ್ರಿಯೆ, ಫಾರ್ಮಾಲಿಟೀಸ್, ಅದೀಗ ಕಂಪ್ಲೀಟ್ ಆಗಿದೆ. ಮಧ್ಯಾಹ್ನದ ನಂತರ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗುತ್ತೆ. ಪ್ರಕರಣದ ವಿವರ, ಸಿಕ್ಕಿರುವಂತಹ ಮಾಹಿತಿ, ಇನ್ನು ನಡೆಸಬೇಕಾದಂತಹ ಇನ್ವೆಸ್ಟಿಗೇಷನ್ ಅನ್ನು ಕೋರ್ಟ್ನ ಗಮನಕ್ಕೆ ತಂದು 10 ದಿನ 12 ದಿನ ಕೇಳ್ತಾರೆ. ಕೋರ್ಟ್ನ ವಿವೇಚನೆ ಅದು ಎಷ್ಟು ದಿನ ಬೇಕಾದರೂ ಕೂಡ ಕೊಡಬಹುದು. ಮತ್ತೊಂದು ಕಡೆ ವೀರೇಂದ್ರ ಪಪ್ಪಿ ವಕೀಲರು ಇಲ್ಲ ಜುಡಿಷಿಯಲ್ ಕಸ್ಟಡಿಗೆ ಕೊಡಿ ಅಂತ ಕೂಡ ಕೇಳೋದುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಬಟ್ ಏನಾಗುತ್ತೆ ಇವತ್ತು ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ ಇವರ ಮೇಲೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ, ಅಕ್ರಮ ಹಣ ವರ್ಗಾವಣೆಯ ಆರೋಪಗಳೆಲ್ಲ ಕೇಳಿ ಬಂದಿರುವಂಥದ್ದು. ಹಾಗಾದರೆ ಇಡಿ ಆರೋಪ ಏನು ಮಾಡ್ತಾ ಇದೆ? ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಆನ್ಲೈನ್ ಬೆಟ್ಟಿಂಗ್ ಮೂಲಕ 2,000 ಕೋಟಿ ರೂಪಾಯಿ ಹಣವನ್ನು ಇವರು ಗಳಿಸಿದ್ದಾರೆ ಅಂತ ಹೇಳಿ, ಅದರ ಜೊತೆಗೇನೆ ಅಲ್ಪ ಅವಧಿಯಲ್ಲಿಯೇ ಈ ಪ್ರಮಾಣದಲ್ಲಿ ಹಣವನ್ನು ಸಂಪಾದನೆ ಮಾಡಿರುವಂಥದ್ದು, ಬರೋಬ್ಬರಿ 2,000 ಕೋಟಿ ರೂಪಾಯಿ. ಅದಕ್ಕೆ ಬೇಕಾದಂತಹ ಸಾಕ್ಷ್ಯವನ್ನು ಕೂಡ ಸಂಗ್ರಹಿಸಿದ್ದಾರೆ. ವೀರೇಂದ್ರ ಪಪ್ಪಿ ದುಬೈ ಸಹಚರರಿಂದ ಅಪಾರ ಪ್ರಮಾಣದಲ್ಲಿ ಹಣವನ್ನು ಸಂಪಾದಿಸುವಂತಹ ಕೆಲಸ ಆಗಿದೆ. ಹವಾಲಾ ಮೂಲಕ ಕೋಟಿ ಹಣವನ್ನು ವರ್ಗಾಯಿಸುವಂತಹ ಕೆಲಸವನ್ನು ಕೂಡ ಇವರು ಮಾಡಿದ್ದಾರೆ ಅಂಥೇಳಿ ಇಡಿ ಆರೋಪಿಸ್ತಾ ಇದೆ. ಅದರ ಜೊತೆಗೇನೆ ಪೇಮೆಂಟ್ ಗೇಟ್ವೇಗಳು ಜೊತೆಗೆ ಫಿನ್ಟೆಕ್ ಸೇವೆಯನ್ನು ಕೂಡ ಇವರು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಆರೋಪದಲ್ಲಿ ಉಲ್ಲೇಖಿಸ್ತಾ ಇದೆ. ಆನ್ಲೈನ್ ಬೆಟ್ಟಿಂಗ್ ಅಕ್ರಮದಲ್ಲಿ ಪಪ್ಪಿ ಸಹೋದರನು ಕೂಡ ಪಾಲುದಾರ ಅಂಥೇಳಿ ಇಡಿ ಹೇಳ್ತಾ ಇರುವಂಥದ್ದು. ಶಾಸಕರ ಸಹೋದರ ತಿಪ್ಪೇಸ್ವಾಮಿ ಅಕ್ರಮ ದಂಧೆಯ ಕಿಂಗ್ ಪಿನ್, ಈ ವಿಚಾರವನ್ನು ಕೂಡ ಇಡಿ ಉಲ್ಲೇಖಿಸ್ತಾ ಇದೆ. ದುಬೈನಲ್ಲಿ 3 ವ್ಯಾಪಾರ ಘಟಕ ಅಥವಾ ಕಂಪನಿಯನ್ನ ತಿಪ್ಪೇಸ್ವಾಮಿ ಹ್ಯಾಂಡಲ್ ಮಾಡ್ತಾ ಇದ್ರು, ನಿರ್ವಹಿಸ್ತಾ ಇದ್ರು ಅನ್ನೋದು ಕೂಡ ಇಡಿ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆಯೇ ತನಿಖೆ ನಡೆಸ್ತಾ ಇದೆ. ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿದೆ. ಮತ್ತಷ್ಟು ವಿಚಾರಣೆಗೆ ಕಸ್ಟಡಿ ಕೇಳೋದಕ್ಕೆ ರೆಡಿಯಾಗಿದೆ.